ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾನೂನು ಮತ್ತು ರಾಜಕೀಯ ಸಂಘರ್ಷ ತೀವ್ರಗೊಂಡಿದೆ. ಇತ್ತೀಚೆಗೆ ತಮಿಳುನಾಡಿನ ಮರುಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಸಿಎಂ ಜೋಸೆಫ್ ವಿಜಯ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷಿ ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಬಿಕ್ಕಟ್ಟು ಮತ್ತೆ ತಾರಕಕ್ಕೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ಅರ್ಜಿ ವಜಾಗೊಂಡ ನಂತರ ಕರ್ನಾಟಕ ಸರ್ಕಾರ ಯೋಜನೆಯ ಅನುಷ್ಠಾನಕ್ಕೆ ವೇಗ ನೀಡಿದ್ದರೆ, ಅತ್ತ ತಮಿಳುನಾಡಿನ ಹೊಸ ಸರ್ಕಾರ ಕಾವೇರಿ ಹೋರಾಟವನ್ನ ಮತ್ತೆ ತೀವ್ರಗೊಳಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಖ್ಯಾತೆ. ಯೋಜನೆ ವಿರೋಧಿಸುವುದಾಗಿ ರಾಜ್ಯಪಾಲರಿಂದ ಭಾಷಣ. ಕಾವೇರಿ ನದಿಗೆ ಅಡ್ಡಲಾಗಿ ಸುಮಾರು 9,000ದಿಂದ 14,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವುದಕ್ಕೆ ಉದ್ದೇಶಿಸಿರುವ ಮೇಕೆದಾಟು ಯೋಜನೆಗೆ ಕರ್ನಾಟಕ ಸಂಪೂರ್ಣ ಸಜ್ಜಾಗಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ತಮಿಳುನಾಡು ಸಲ್ಲಿಸಿದ್ದ ಮರುಪರಿಶೀಲನಾ ಅರ್ಜಿ ವಜಾಗೊಳಿಸಿತ್ತು. ಕಾನೂನು ಹೋರಾಟದಲ್ಲಿ ಹಿನ್ನಡೆ ಅನುಭವಿಸಿದ ತಮಿಳುನಾಡು ಈಗ ರಾಜಕೀಯ ಒತ್ತಡ ತರೋದಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕದ ಈ ಯೋಜನೆ ಸುಪ್ರೀಂ ಕೋರ್ಟ್ನ ಕಾವೇರಿ ತೀರ್ಪಿನ ಉಲ್ಲಂಘನೆ, ತಮಿಳುನಾಡಿನ ರೈತರ ಹಿತಾಸಕ್ತಿಗೆ ಧಕ್ಕೆ ಅಂತ ಆರೋಪ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲೂ ಮೇಕೆದಾಟು ಡ್ಯಾಮ್ ನಿರ್ಮಾಣ ತಕರಾರಿಲ್ಲದೆ ತಡೆಯುವುದಾಗಿ ರಾಜ್ಯಪಾಲರ ಭಾಷಣದ ಮೂಲಕ ಪ್ರತಿಜ್ಞೆ ಮಾಡಲಾಗಿದೆ. ಕೇಂದ್ರ ನೀರು ಪಡೆಯುವುದು ತಮಿಳುನಾಡಿನ ರೈತರ ಹಕ್ಕು ಅಂತ ಪ್ರತಿಪಾದಿಸಿದ್ದಾರೆ. ತಮಿಳುನಾಡು has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood will be severely affected. This government is taking necessary legal measures to halt this and to get water for Tamil Nadu at the right time. ಇನ್ನು ಕೇರಳಂ ಸರ್ಕಾರ ಯೋಜಿಸಿರುವ ಹೊಸ ಮುಲ್ಲಾ ಪೆರಿಯಾರ್ ಡ್ಯಾಂ ಬಗ್ಗೆನೂ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿದೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನ ಖ್ಯಾತಿಗೆ ಖಡಕ್ ತಿರುಗೇಟು ನೀಡಿದ್ದಾರೆ. Mekedad is not close to my heart. It is the heart of entire South India. Mekedad is a project which helped Tamil Nadu more than Karnataka, because we are committed to leave 177 point whatever the TMC has been ordered by the Supreme Court and whatever is there, that we are committed to leave. So we have to protect Tamil Nadu farmers. So in order to, it is a balancing reservoir. Not even a single TMC of water, bucket of water can be used for irrigation except Bangalore city drinking water. For Bangalore city, it is very much important because the population is growing very high. We can't bring water from Krishna. It is only the Kaveri source. So when the balancing reservoir is there, we can have this water. That's all. Apart from that, drinking water, there is no benefit. ಕರ್ನಾಟಕ ಸರ್ಕಾರವು ಈಗಾಗಲೇ ಪರಿಷ್ಕೃತ ವಿವರವಾದ ಯೋಜನೆ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವುದಕ್ಕೆ ಸಿದ್ಧತೆ ನಡೆಸಿದ್ದು, ಪರಿಸರ ಅನುಮತಿ ಸಿಕ್ಕ ತಕ್ಷಣ ಭೂಮಿ ಪೂಜೆ ನೆರವೇರಿಸುವುದಕ್ಕೆ ತೀರ್ಮಾನಿಸಿದೆ. ಆದರೆ ತಮಿಳುನಾಡು ರೈತರು ಮತ್ತು ರಾಜಕೀಯ ಪಕ್ಷಗಳು ಕೇಂದ್ರ ಜಲ ಆಯೋಗದ ಮುಂದೆ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗ್ತಾ ಇರೋದ್ರಿಂದ ಕಾವೇರಿ ಕೊಳ್ಳದಲ್ಲಿ ಮತ್ತೆ ಹಗ್ಗಜಿಗಾಟ ಶುರುವಾಗಿದೆ. ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆಯೂ ತಮಿಳುನಾಡು ಕಿರಿಕ್. ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆನೂ ತಮಿಳುನಾಡು ಕಿರಿಕ ತೆಗೆದಿದೆ. ನಮಗೆ ಬಾಕಿ ಇರುವ ನೀರನ್ನಷ್ಟೇ ಬಿಡ್ತಾ ಇದ್ದಾರೆ ಅಂತ ವಾದಿಸ್ತಾ ಇದೆ. ಆದರೆ ಈ ಬಾರಿ ಮುಂಗಾರು ಕ್ಷೀಣಿಸಿರೋದ್ರಿಂದ ಕೆಆರ್ಎಸ್ನಲ್ಲಿ ನೀರಿಗೆ ಬರ ಎದುರಾಗಿದೆ. ಈಗಿರುವ ನೀರು ಕುಡಿಯುವ ನೀರಿಗೆ ಮಾತ್ರ, ಕೃಷಿಗೆ ನೀರು ಕೊಡಲ್ಲ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಕೃಷಿಗೆ ನೀರು ಕೊಡಲಿಕ್ಕೆ ಇದರಲ್ಲಿ ಬರೋಲ್ಲ, ಬೇಸಿಗೆ ಬೆಳೆನಲ್ಲಿ ಬರೋದಿಲ್ಲ. ಕುಡಿಯೋ ನೀರಿಗೆ ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಯಾಕೆ ಅಂತೇಳಿದ್ರೆ ನಾವು KRS ಡ್ಯಾಮ್ನಲ್ಲಿ ಸುಮಾರು 6 TMC ನೀರನ್ನು ಕುಡಿಯೋ ನೀರಿಗೋಸ್ಕರನೇ ಮೀಸಲಿರಿಸ್ಕೊಂಡಿರೋದ್ರಿಂದ ಕುಡಿಯೋ ನೀರಿಗೆ ಈಗ ಸದ್ಯಕ್ಕೆಲ್ಲೂ ಕೂಡ ಪ್ರಾರಂಭವಿಲ್ಲ. ಆದರೂ ಕೂಡ ಏನಾದರೂ ಸಮಸ್ಯೆ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಸನ್ನದ್ಧವಾಗಿ ಎದುರಿಸಲಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ.
ಜಿಲ್ಲಾಧಿಕಾರಿಗಳು ಹೇಳಿದ್ದಕ್ಕೆ ಸಾಕ್ಷಿಯಂತೆ ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದ್ದರಿಂದ ಜೀವನದಿ ಕಾವೇರಿ ಬರಿದಾಗಿದೆ. ಕಳೆದ ವರ್ಷ 15 ಅಡಿಗೂ ಅಧಿಕ ಎತ್ತರದಲ್ಲಿದ್ದ ನೀರು ಈ ಬಾರಿ ಕೇವಲ 1 ಅಡಿಗೆ ಸೀಮಿತವಾಗಿದೆ. ನಾವಿವಾಗ ಕೊಡಗು ಮತ್ತು ಮೈಸೂರು ಗಡಿಯಲ್ಲಿರುವಂತಹ ಕೊಪ್ಪ ಸೇತುವೆ ಬಳಿ ಇದ್ದೇವೆ. ಇಲ್ಲಿ ಈ ಕಾವೇರಿ ನದಿ ಹರಿಯುತ್ತೆ. ಸಾಮಾನ್ಯವಾಗಿ ಈ ಜೂನ್ 3ನೇ ವಾರದಲ್ಲಿ ನಾವು ಈ ನಿಂತ ಸ್ಥಳ ಏನಿದೆ ಅಂದರೆ ನಾವೀಗ ಅಕ್ಷರಶಃ ನದಿಯ ಒಡಲಲ್ಲಿ ನಿಂತಿದ್ದೇವೆ. ನದಿಯ ಒಡಲನ್ನು ನೋಡಿದರೆ ಬೇರೆ ಕಲ್ಲುಗಳಷ್ಟೇ ನಮಗೆ ಕಾಣ್ತಾ ಇದೆ. ಒಂದು ಅಡಿ ನೀರಷ್ಟೇ ನಮಗೆ ಹರಿತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಂದರೆ ನದಿ ಸಂಪೂರ್ಣ ಬರಡಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವರ ಸಭೆ. ಮುಂಗಾರು ಕೊರತೆಯಿಂದಾಗಿ ಕೆಆರ್ಎಸ್ ಸೇರಿದಂತೆ ಹಲವು ಜಲಾಶಯಗಳಲ್ಲಿ ನೀರಿನ ಅಭಾವ ಎದುರಾಗಿರೋದ್ರಿಂದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸಭೆ ನಡೆಸಿದ್ರು. ಕುಡಿಯುವ ನೀರಿನ ಸಮಸ್ಯೆ ಎದುರಾದ್ರೆ ಹೇಗೆ ನಿಭಾಯಿಸಬೇಕು ಅನ್ನೋದರ ಬಗ್ಗೆ ಚರ್ಚಿಸಿದ್ರು. ಒಟ್ನಲ್ಲಿ ತಮಿಳುನಾಡಿನಲ್ಲಿ ಯಾವುದೇ ಸರ್ಕಾರ ಬಂದ್ರೂ ಕಾವೇರಿ ರಾಜಕೀಯ ಅಸ್ತ್ರವಾಗಿದೆ. ವಿಜಯ್ ಸರ್ಕಾರದ ಈ ಕಿರಿಕ ಸಹಜ ಕಾಳಜಿಯೋ ರಾಜಕೀಯ ಲೆಕ್ಕಾಚಾರದ ಪ್ರತಿರೋಧವೋ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.